ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. 3 ಮೆಣಸಿನಕಾಯಿ ನಿಮ್ಮ ಜೀವನದ ಅತಿದೊಡ್ಡ ಕಷ್ಟವನ್ನ 24 ಗಂಟೆಗಳಲ್ಲೇ ಮಂಜಿನಂತೆ ಕರಗಿಸತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅಲ್ಲದೆ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಜೀತ್ ಮೀಡಿಯಾದಲ್ಲಿ ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ನಮ್ಮ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಗ್ರಹಗಳೊಂದಿಗೆ ಸಂಬಂಧವನ್ನ ಹೊಂದಿವೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಉದಾಹರಣೆಗೆ ಕರಿಮೆಣಸು ಶನಿಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಶನಿಯ ಯಾವುದೇ ಸಮಸ್ಯೆ ಇದ್ರೆ ನೀವು ಕರಿಮೆಣಸಿನ ಉಪಾಯವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಆ ಸಮಸ್ಯೆ ನಿವಾರಣೆಯಾಗುತ್ತೆ. ಅದೇ ರೀತಿ ಮಂಗಳ ಗ್ರಹ ಕೆಂಪು ಮೆಣಸಿನಕಾಯಿಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಅದೇ ರೀತಿ ಬುಧ ಗ್ರಹ ಹಸಿರು ಮೆಣಸಿನಕಾಯಿಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಈ ಗ್ರಹಗಳು ದುರ್ಬಲವಾಗಿದ್ರೆ ಅಥವಾ ಜಾತಕದಲ್ಲಿ ಯಾವುದೇ ದೋಷಗಳನ್ನ ನೀಡಿದ್ರೆ ಇದರಿಂದ ನಿಮ್ಮ ಬದುಕು ಹಾಳಾಗುತ್ತೆ. ಎಲ್ಲಾ ಗ್ರಹಗಳ ದೋಷವನ್ನ ನಿಯಂತ್ರಿಸಬೇಕು ಅಂತಂದ್ರೆ ನಾವು ಒಂದಷ್ಟು ಪವರ್ಫುಲ್ ಉಪಾಯಗಳನ್ನ ಮಾಡಲೇಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಪದೇ ಪದೇ ಆರ್ಥಿಕ ಸಮಸ್ಯೆ ಬರೋದಕ್ಕೆ ಶುರುವಾಗುತ್ತೆ. ಕೈಯಲ್ಲಿರೋ ಹಣ ವ್ಯರ್ಥವಾಗುತ್ತೆ. ಅದನ್ನ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ಅದು ಲಾಸ್ ಆಗೋಗುತ್ತೆ. ನಮ್ ಕೈಯಲ್ಲಿ ಯಾಕೆ ಹಣ ಉಳಿಯೋದೇ ಇಲ್ಲ ಅನ್ನೋ ಕೊರಗು ನಿಮಗೂ ಕಾಡೋದಕ್ಕೆ ಶುರುವಾಗುತ್ತೆ ಅಲ್ವಾ? ಆ ಟೈಮಲ್ಲಿ ನೀವು ಕರಿಮೆಣಸಿನ ಈ ಉಪಾಯವನ್ನ ಮಾಡಿ. ಇದು ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅಂತ ಅಂದ್ರೆ ಅಸಾಧ್ಯವಾದ ಕೆಲಸವನ್ನು ಕೂಡ ಇದು ಸಾಧ್ಯವಾಗಿಸುತ್ತೆ. ಅದಕ್ಕಾಗಿ ನೀವು ಸಾಸಿವೆಯ ಎಣ್ಣೆಯ ದೀಪವನ್ನ ಹಚ್ಚಿ ಮನೆಯ ಬಾಗಿಲಿನ ಬಳಿ ಇಡಬೇಕು. ಈ ದೀಪಕ್ಕೆ 5 ಕರಿಮೆಣಸಿನ ಕಾಳುಗಳನ್ನ ಹಾಕಬೇಕು. ಜೊತೆಗೆ ಶ್ರದ್ಧೆಯಿಂದ ಆ ದೇವರ ಬಳಿ ಸಮಸ್ಯೆಯನ್ನ ನಿವಾರಿಸುವಂತೆ ಕೇಳ್ಕೊಳ್ಳಿ. ಸಾಕು. ಇದು ಎಷ್ಟೊಂದು ಪವರ್ಫುಲ್ ಉಪಾಯ ಅಂತಂದ್ರೆ ಕೆಲವೇ ದಿನಗಳಲ್ಲಿ ನಿಮ್ಮ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಜಾತಕದಲ್ಲೂ ಶನಿ ದೋಷ ಕಾಡ್ತಾ ಇದೆಯಾ? ಸಾಡೆ ಸಾತಿ, ಅಷ್ಟಮ ಶನಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಶನಿ ದೋಷ ಕಾಡ್ತಾ ಇದ್ರೆ ಅದಕ್ಕಾಗಿ ತಲೆ ಕೆಡಿಸ್ಕೊಂಡು ಕೂರ್ಬೇಡಿ. ಎಲ್ಲಾ ಸಮಸ್ಯೆಗಳಿಗೂ ಜ್ಯೋತಿಷ ಶಾಸ್ತ್ರದಲ್ಲಿ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಶನಿ ದೋಷ ನಿವಾರಣೆಗೆ ನಿಮಗೊಂದು ಪವರ್ಫುಲ್ ಉಪಾಯವನ್ನ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇದರಿಂದ ಶನಿ ದೋಷ ನಿವಾರಣೆಯಾಗಿ ನಿಮ್ಮ ಜೀವನ ಬೊಂಬಾಟಾಗಿರುತ್ತೆ. ಇದಕ್ಕಾಗಿ ನೀವು ಒಂದು ತಾಮ್ರದ ಲೋಟದಲ್ಲಿ ಕರಿಮೆಣಸನ್ನ ತುಂಬಿ ಅದನ್ನ ಶನಿವಾರದ ದಿನ ಸಂಜೆ ಶನಿ ದೇವರ ಮುಂದೆ ಇಟ್ಟು ಮತ್ತೆ ತಿರುಗಿ ನೋಡದೆ ವಾಪಸ್ ಬನ್ನಿ. ಇದರಿಂದ ನಿಮ್ಮ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಇನ್ನು ನಿಮ್ಮ ಕಚೇರಿ ಕೆಲಸದಲ್ಲಿ ತೊಂದರೆ ಆಗ್ತಾ ಇದ್ರೆ, ಅದೆಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂಡ ಪ್ರಮೋಷನ್ ಸಿಗದೆ ಇದ್ರೆ, ಅಥವಾ ನಿಮ್ಮ ಸಹೋದ್ಯೋಗಿ ನಿಮಗೆ ಮೋಸ ಮಾಡ್ತಾ ಇದ್ರೆ, ಹೆಚ್ಚು ಸಂಬಳ ಸಿಗದೆ ಇದ್ರೆ, ಅಥವಾ ಸರ್ಕಾರಿ ಉದ್ಯೋಗ ಸಿಗುವಲ್ಲಿ ಏನಾದ್ರೂ ಒಂದಲ್ಲ ಒಂದು ಸಮಸ್ಯೆಗಳು ಪದೇ ಪದೇ ನಿಮ್ಮನ್ನ ಕಾಡ್ತಾ ಇದ್ರೆ ಆವಾಗ ನೀವು ಈ ಉಪಾಯವನ್ನ ಮಾಡಬಹುದು. ಇದರಿಂದ ನಿಮಗೆ ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ, ಯಶಸ್ಸು ಎಲ್ಲವೂ ಸಿಗತ್ತೆ. ಅದಕ್ಕೇನ್ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ. ಕೆಂಪು ಮೆಣಸಿನಕಾಯಿಯ 21 ಬೀಜಗಳನ್ನ ತಗೊಂಡು ಅದನ್ನ ನೀರಿಗೆ ಹಾಕಿ ಸೂರ್ಯದೇವನಿಗೆ ಅರ್ಘ್ಯವನ್ನ ಸಲ್ಲಿಸಿ. ಇದನ್ನ ನಿರಂತರವಾಗಿ ಮಾಡ್ತಾ ಬಂದ್ರೆ ನಿಮಗೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಸಿಗೋದಕ್ಕೆ ಶುರುವಾಗುತ್ತೆ. ಸದ್ಯದಲ್ಲೇ ನಿಮಗೆ ಪ್ರಮೋಷನ್ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಬೇಕಾದ ತಾಣಕ್ಕೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ನೀವು ಕೈಗೊಂಡ ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಆದ್ರೆ ಸೂರ್ಯನಿಗೆ 10 ಗಂಟೆ 11 ಗಂಟೆಗೆ ಅರ್ಘ್ಯವನ್ನ ಸಲ್ಲಿಸೋ ತಪ್ಪನ್ನ ಮಾಡಬೇಡಿ. ನಿಮ್ಮ ಉಪಾಯ ಫಲಿಸಬೇಕು ಅಂತಂದ್ರೆ ಪ್ರತಿದಿನ ಸೂರ್ಯೋದಯ ಆದ ತಕ್ಷಣ ಈ ಕೆಲಸವನ್ನ ಮಾಡಿ. ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ನಿಮಗೆ ಕೆಲಸ ಸಿಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ ಅಂತಂದ್ರೆ 10 ಇಂಟರ್ವ್ಯೂಗಳನ್ನ ನೀಡಿದ್ರೂ ಕೂಡ ಎಲ್ಲೂ ಕೆಲಸ ಆಗ್ತಾನೆ ಇಲ್ಲ, ಅಥವಾ ಕೆಲಸ ಸಿಕ್ಕರೂ ಕೂಡ ಆ ಕೆಲಸ ಯಾವಾಗ ಕೈಯಿಂದ ಜಾರ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವಿದ್ರೆ ಆವಾಗ ಈ ಸಣ್ಣ ಉಪಾಯವನ್ನ ಮಾಡಿ. ಹಾಗೇನೆ ಕೈ ತುಂಬಾ ಸಂಬಳ ನೀಡುವಂತಹ ಉದ್ಯೋಗವನ್ನ ನಿಮ್ಮದಾಗಿಸ್ಕೊಳ್ಳಿ. ಇದು ಗ್ಯಾರಂಟಿ. ಅದಕ್ಕಾಗಿ ನೀವು ಗೋಧಿ ಹಿಟ್ಟಿಗೆ ಮೆಣಸಿನಕಾಯಿ ಬೀಜಗಳನ್ನ ಹಾಕಿ ಮಿಕ್ಸ್ ಮಾಡಿ.
ಹಾಗೇನೆ ಅದರಿಂದ ದೀಪವನ್ನ ತಯಾರಿಸಿ ಅದಕ್ಕೆ ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಅದನ್ನ ಆಂಜನೇಯನ ಮುಂದೆ ಇಡಿ. ನಿಮ್ಮ ಮನೋಕಾಮನೆಗಳನ್ನ ಆಂಜನೇಯನ ಮುಂದೆ ಬೇಡ್ಕೊಳ್ಳಿ. ಫಟಾಫಟ್ಟಾಗಿ ನಿಮ್ಮ ಕೆಲಸ ಆಗುತ್ತೆ. ನೀವು ಸಾಲದಲ್ಲಿ ಮುಳುಗಿದ್ದೀರಾ? ಸಾಲವನ್ನ ತೀರ್ಸೋಕಾಗದೆ ಕಂಗೆಟ್ಟಿದ್ದೀರಾ? ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಗೊತ್ತಾ? ನಿಮ್ಮ ಮನೆಯಲ್ಲಿ ಸೌತ್ ಈಸ್ಟ್ ಅಂದ್ರೆ ಆಗ್ನೇಯ ದಿಕ್ಕಲ್ಲಿ ಟಾಯ್ಲೆಟ್ ಇರೋದು ಅಥವಾ ನೀರಿನ ಸ್ಥಾನ ಆಗ್ನೇಯ ದಿಕ್ಕಿನಲ್ಲಿ ಇರೋದು ಸರಿಯಲ್ಲ. ಇದರಿಂದ ಹಣದ ಸಮಸ್ಯೆ ಆಗೋದು ಖಚಿತ. ಹಾಗಿದ್ರೆ ಈ ಸಮಸ್ಯೆ ನಿವಾರಿಸೋ ಉಪಾಯ ಯಾವುದು ಅನ್ನೋದನ್ನ ನೋಡೋಣ. ಒಂದು ವೇಳೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕಲ್ಲಿ ಟಾಯ್ಲೆಟ್ ಇದ್ರೆ ಅಥವಾ ನೀರಿನ ಸ್ಥಾನ ಇದ್ರೆ ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಹಸಿರು ಮೆಣಸಿನಕಾಯಿಯ ಗಿಡವನ್ನ ಬೆಳೆಸಿ. ಅದರ ಜೊತೆಗೆ ಮನಿ ಪ್ಲಾಂಟ್ ಗಿಡವನ್ನು ಬೆಳೆಸಿ. ಇದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗಿ ಭಾಗ್ಯದ ಬಾಗಿಲು ತೆರೆಕೊಳ್ಳುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ, ಶನಿ ದೋಷ ಏನೇ ಬರಲಿ, ಅಯ್ಯೋ ನನಗೆ ದೋಷ ಇದೆ, ಏನ್ ಕೆಲಸ ಮಾಡಿದ್ರೂ ಯಶಸ್ಸು ಸಿಗ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ಅಥವಾ ನೊಂದ್ಕೊಂಡು ಸುಮ್ಮನೆ ಕೂರಬೇಡಿ. ಸುಮ್ಮನೆ ಕೂತ್ರೆ ಸಮಸ್ಯೆ ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗೋದಿಲ್ಲ. ಅದ್ರ ಬದಲು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳೋದನ್ನ ಕಲಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಉತ್ತರ ಇದೆ. ಹಾಗಾಗಿ ನೀವು ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಂಡ್ರೆ ಪರಿಹಾರವನ್ನ ನಿಯಮಬದ್ಧವಾಗಿ ನಿರಂತರವಾಗಿ ಮಾಡ್ತಾ ಬಂದ್ರೆ ಮತ್ತೆ ಸಮಸ್ಯೆಗಳಿಂದ ನೀವು ತೊಂದರೆಗೊಳಗಾಗುವಂತಹ ಸಾಧ್ಯತೆ ಇರೋದಿಲ್ಲ. ಇದರಿಂದ ಜೀವನದಲ್ಲಿ ಉನ್ನತಿ ಸಿಗುತ್ತೆ. ನೀವಂದುಕೊಂಡಂತಹ ಸುಂದರ ಜೀವನ ಸೃಷ್ಟಿಸೋಕೆ ನಿಮಗೆ ಸಾಧ್ಯ ಆಗುತ್ತೆ.